ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಪಾಲಕ್ ಸೊಪ್ಪಿನ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಪಾಲಕ್ ಪರಾಟ ಅಂತ ಕೂಡ ಹೇಳ್ಬೋದು. ಇದು ಪಾಲಕ್ ಸೊಪ್ಪಿನ ಚಪಾತಿ ಹೇಗೆ ಮಾಡೋದು, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಟು ಇಂದೂಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಪಾಲಕ್ ಸೊಪ್ಪಿನ ಚಪಾತಿಗೆ ಚಟ್ನಿಯನ್ನು ಮಾಡಿದ್ದೀನಿ. ಅದು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ಮೊದಲಿಗೆ ಒಲೆ ಮೇಲೆ ಬಟ್ಲಿಟ್ಬಿಟ್ಟು ಸೊಪ್ಪು ಬೇಯಿಸೋದಕ್ಕೆ ಒಂದೆರಡು ಲೋಟದಷ್ಟು ನೀರನ್ನು ಹಾಕೋಣ. ನೀರು ಹಾಕ್ಬಿಟ್ಟು ಪಾಲಕ್ ಸೊಪ್ಪನ್ನು ನಾನು ತೊಳೆದು ಚೆನ್ನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ನೀರು ಕುದಿಯುವಾಗ ಹಾಕೋಣ. ನೀರು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ನೀರು ಕುದಿ ಬಂದ ಮೇಲೆ ಈ ಸೊಪ್ಪನ್ನು ಅದರೊಳಗೆ ಹಾಕ್ತೀನಿ. ಇದು ಹೆಚ್ಚೋ ಕೆಲಸ ಏನಿಲ್ಲ, ಹಾಗೆ ಹಾಕಿಬಿಡ್ಬೋದು. ನೀರಿನೊಳಗೆ ಹಾಕಿ ಬೇಯಿಸ್ಕೊಂಡು ಅದು ರುಬ್ಕೋಬೇಕಾಗುತ್ತೆ. ಇವಾಗ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಸೊಪ್ಪು ಮೆತ್ತಗಾಗೋವರೆಗೂ ಬೇಯೋದಕ್ಕೆ ಬಿಡೋಣ. ಒಂದು 10 ನಿಮಿಷ ಬೇಕಾಗುತ್ತೆ ಬೇಯೋದಕ್ಕೆ. ಒಂದು ತಟ್ಟೆ ಮುಚ್ಚಿಬಿಟ್ಟು ಅದು ಬೇಯೋದಕ್ಕೆ ಬಿಡೋಣ. ಇವಾಗ ಹೇಗೆ ಬೆಂದಿದೆ ಅಂತ ನೋಡೋಣ. ಇನ್ನು ಬೇಯಬೇಕು. ಇನ್ನು ಚೆನ್ನಾಗಿ ಮೆತ್ತಗಾದರೆ ರುಬ್ಬೋದಕ್ಕೆ ಸುಲಭ ಆಗುತ್ತೆ. ಇವಾಗ ಇನ್ನೂ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ಇವಾಗ ಚೆನ್ನಾಗಿ ಬೆಂದಿರೋದು ಆಗಿದ್ದಾದಮೇಲೆ ಒಂದು ತಟ್ಟೆಗೆ ಇದನ್ನು ಹಾಕ್ಬಿಡೋಣ. ಅದು ತಣ್ಣಗಾಗೋದಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾದರೆ ಮಿಕ್ಸಿಗೆ ಹಾಕೋದಕ್ಕೆ ಸುಲಭ ಆಗುತ್ತೆ. ಬಿಸಿ ಇದ್ದರೆ ಮಿಕ್ಸಿಗೆ ಹಾಕಿದ್ರೆ ಆಗೋದಿಲ್ಲ. ಇವಾಗ ಅದು ತಣ್ಣಗಾಗೋದಕ್ಕೆ ತಟ್ಟೆ ಒಳಗಡೆ ಹಾಕ್ತಾಯಿದ್ದೀನಿ. ತಟ್ಟೆ ಒಳಗಡೆ ಹಾಕಿಬಿಟ್ಟು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ನೊಳಗೆ ಖಾರ ರುಬ್ಕೊಂಡು ಬರೋಣ. ಮೊದಲಿಗೆ ಮಿಕ್ಸಿ ಜಾರ್ನೊಳಗೆ ಹಸಿ ಶುಂಠಿನ 1 ಇಂಚಿನಷ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ 4 ಮತ್ತು ಇವಾಗ ತಣ್ಣಗಾಗಿರೋದಾದಮೇಲೆ ಆ ಬೆಂದಿರುವ ಸೊಪ್ಪನ್ನು ಅದರೊಳಗೆ ಮಿಕ್ಸಿ ಜಾರ್ನೊಳಗೆ ಹಾಕೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಪೂರ್ತಿ ಸೊಪ್ಪು ಇಡಿಸ್ಲಿಲ್ಲ, ಅದಕ್ಕೆ ಇನ್ನೊಂದು ಸರ್ತಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಸುತ್ತು ಮಿಕ್ಸಿಗೆ ಹಾಕಿದ್ದಾದಮೇಲೆ ಆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಸೊಪ್ಪು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸಿಗೆ ನುಣ್ಣಗೆ ಆಗಿದ್ದಾದಮೇಲೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನೊಂದು ಬಟ್ಲಿಗೆ ಹಾಕೋಣ. ಮಿಕ್ಸಿ ಜಾರ್ನೊಳಗೆ ರುಬ್ಬಿರುವಂತಹ ಖಾರವನ್ನು ಕೂಡ ಅದರೊಳಗೆ ಹಾಕ್ತಾಯಿದ್ದೀನಿ. ನಂತರ ಅದು ಹಾಕಿಬಿಟ್ಟು ಮಿಕ್ಸಿ ಜಾರ್ನೊಳಗೆ ನೀರು ಹಾಕಿ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಹಾಕೋಣ. ನೀರನ್ನು ಹಾಕಬೇಡಿ, ನೋಡ್ಕೊಂಡು ನೀರು ಹಾಕಿ. ಜೀರಿಗೆ 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಉಪ್ಪು ಅದಕ್ಕೆ ಹಾಕಿರೋದ್ರಿಂದ ಹಾಗೆ ಕಲಿಸ್ತಾಯಿದ್ದೀನಿ. ನೀರೇನು ಹಾಕ್ಕೋಬಾರ್ದು. ಬೇಕಿದ್ದರೆ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗುತ್ತೆ. ಇವಾಗ ಹಾಗೆ ಕಲಿಸ್ಕೋಬೇಕು. ಮತ್ತು ಎಣ್ಣೆ ಮರೆತುಬಿಟ್ಟೆ ಹಾಕೋದನ್ನು. ಇವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾದಬೇಕಾಗುತ್ತೆ. ಚೆನ್ನಾಗಿ ನಾದಿದ್ರೇ ಚಪಾತಿ ಚೆನ್ನಾಗಿರುತ್ತೆ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ನಾದಬೇಕಾಗುತ್ತೆ. ನಾದಿರೋದಾದಮೇಲೆ ಒಂದು ತಟ್ಟೆನ ಮುಚ್ಚಿ ಇಟ್ಬಿಡೋಣ. ಒಂದು ತಟ್ಟೆ ಮುಚ್ಚಿ ಇಟ್ಬಿಟ್ಟು ಒಂದು 2 ನಿಮಿಷ ಬಿಟ್ಟು ಲಟ್ಟಿಸ್ಬೇಕು. ಇವಾಗ ಒಂದು 2 ನಿಮಿಷ ಆಗಿದ್ದಾದಮೇಲೆ ಲಟ್ಟಿಸ್ತಾ ಇದ್ದೀನಿ. ಉಂಡೆ ಕಟ್ಕೊಂಡು ಚಪಾತಿಗೆ ನಾವು ಹೇಗೆ ಉಂಡೆ ಕಟ್ಕೊಂಡು ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದ್ಕೊಂಡು ಹಾಕಬೇಕಾಗುತ್ತೆ. ಇವಾಗ ಅದ್ರ ಮೇಲೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸಿದ್ರೆ ಸುಲಭ ಆಗುತ್ತೆ. ಇಲ್ಲಾಂದರೆ ಲಟ್ಟಣಿಗೆ ಎಲ್ಲ ಮೆತ್ಕೊಳ್ಳುತ್ತೆ ಅಂದ್ಬಿಟ್ಟು ಹಿಟ್ಟು ಹಾಕ್ಕೊಳ್ಳೋಣ. ಇವಾಗ ಅದನ್ನು ತೆಳುವಾಗಿ ಲಟ್ಟಿಸ್ಕೋಬೇಕು. ತೆಳುವಾಗಿ ಲಟ್ಟಿಸಿದ್ದಾದಮೇಲೆ ಒಲೆ ಮೇಲೆ ಹೆಂಚು ಕಾಯೋಕ್ಕೆ ಇಟ್ಟಿದ್ದೀನಿ. ಅದು ಕಾಯೋದ್ರೊಳಗೆ ಇನ್ನೂ ಸ್ವಲ್ಪ ಲಟ್ಟಿಸ್ಕೊಂಡ್ಬಿಡೋಣ. ಇನ್ನೂ ಒಂದು ಲಟ್ಟಿಸ್ಕೊಂಡು ಬಿಡ್ತೀನಿ. ಲಟ್ಟಿಸ್ಕೊಂಡಿದ್ದಾದಮೇಲೆ ಒಲೆ ಮೇಲೆ ಹೆಂಚು ಅಷ್ಟೊತ್ತಿಗೆ ಕಾದಿದೆ. ಅದನ್ನು ಹೆಂಚಿನ ಮೇಲೆ ಲಟ್ಟಿಸಿರೋದನ್ನು ಹಾಕೋಣ. ಹೆಂಚಿನ ಮೇಲೆ ಇದನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಒಂದು ಕಡೆ ಬೆಂದಿರೋದಾಗಿದ್ದಾದಮೇಲೆ ಅದನ್ನು ಹಾಕ್ಬಿಟ್ಟು ನಂತರ ಎಣ್ಣೆಯನ್ನು ಹಾಕಬೇಕಾಗುತ್ತೆ. ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆಯನ್ನು ಹಾಕೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ನಾವು ಜಾಸ್ತಿ ಎಣ್ಣೆ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಎಣ್ಣೆ ಜಾಸ್ತಿ ಇರಬಾರ್ದು ಅಂದರೆ ಸ್ವಲ್ಪ ಹಾಕ್ಕೋಬೋದು. ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಹಾಕಿ ಸವರ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಹಾಕಿ ಇನ್ನೊಂದು ಕಡೆಯೂ ಕೂಡ ಎಣ್ಣೆಯನ್ನು ಹಾಕಬೇಕು. ಇನ್ನೊಂದು ಕಡೆಯೂ ಎಣ್ಣೆಯನ್ನು ಹಾಕಿಬಿಟ್ಟು 2 ಕಡೆಯೂ ಚೆನ್ನಾಗಿ ಸುಡಬೇಕಾಗುತ್ತೆ. 2 ಕಡೆಯೂ ಸುಡೋಣ. ನೋಡಿ, ಹಸಿರಾದ ಪಾಲಕ್ ಸೊಪ್ಪಿನ ಚಪಾತಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ. ನೋಡೋದಕ್ಕೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ಪಾಲಕ್ ಸೊಪ್ಪಿನ ಚಪಾತಿ
ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪಾಲಕ್ ಸೊಪ್ಪಿನ ಚಪಾತಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಪಾಲಕ್ ಸೊಪ್ಪಿನ ಚಪಾತಿ ರೆಡಿ, ಇಲ್ಲ ಪಾಲಕ್ ಪರಾಟ ಅಂತ ಕೂಡ ಹೇಳ್ಬೋದು. ಈ ಚಪಾತಿಯನ್ನು ಒಂದು ತಟ್ಟೆಗೆ ಸರ್ವ್ ಮಾಡಿ ನೆಂಚ್ಕೊಳ್ಳೋಕ್ಕೆ ಕೂರ್ಮ ಆದರೂ ಮಾಡ್ಕೋಬೋದು, ಸಾಗು ಆದರೂ ಮಾಡ್ಕೋಬೋದು, ನಿಮಗೆ ಯಾವ್ದು ಬೇಕಿದ್ರೂ ಮಾಡ್ಕೋಬೋದು. ಇದಕ್ಕೆ ಖಾರ ಹಾಕಿರೋದ್ರಿಂದ ಅಷ್ಟೊಂದು ಬೇಕಾಗಿಲ್ಲ. ಚಟ್ನಿ ಮಾತ್ರ ಮಾಡಿದ್ದೀನಿ, ಆ ಚಟ್ನಿನ ನೆಂಚ್ಕೊಂಡು ತಿಂದರೆ ಅದೇ ಸಾಕಾಗುತ್ತೆ. ಏಕೆಂದರೆ ಚಪಾತಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಅಷ್ಟೊಂದು ನಂಚ್ಕೊಳ್ಳೋ ಅಗತ್ಯ ಏನೂ ಇರೋದಿಲ್ಲ. ಬೇಕಿದ್ದರೆ ಸ್ವಲ್ಪ ಚಟ್ನಿ ನಂಚ್ಕೋಬೋದು. ಇವಾಗ ಚಟ್ನಿ ಕೂಡ ಸರ್ವ್ ಮಾಡಿದ್ರೆ ಪಾಲಕ್ ಸೊಪ್ಪಿನ ಚಪಾತಿ ರೆಡಿ.